ವಿಂಗ್ ಕಮಾಂಡರ್ ಮಾರಣಾಂತಿಕವಾಗಿ ವಿಕಾಸ್ ಅವರ ಮೇಲೆ ಹಲ್ಲೆ ನಡೆಸಿದ ನಂತರವೂ ಕೂಡ ತನ್ನನ್ನು ತಾನು ಬಚಾವ್ ಮಾಡಿಕೊಳ್ಳೋದಕ್ಕೆ ಒಂದು ರೀತಿ ಸಿಂಪತಿ ಕ್ರಿಯೇಟ್ ಮಾಡೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ಹಾಕಿ ಹರಿಬಿಟ್ಟು ನಂತರ ಅವರ ಪತ್ನಿಯನ್ನು ಕಳಿಸಿ FIR ಕೂಡ ದಾಖಲು ಮಾಡಿಸಿದರು ವಿಕಾಸ್ ಅವರ ಮೇಲೆ. ಈಗ ವಿಕಾಸ್ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ವಿಂಗ್ ಕಮಾಂಡರ್ ಇದ್ದಾರೆ, ಅವ್ರ ವಿರುದ್ಧ ದೂರು ದಾಖಲಾಗಬೇಕು, ಅವರು ನನ್ನ ಮೇಲೆ ಹಲ್ಲೆ ಮಾಡಿದ್ದು ಅನ್ನುವಂಥ FIR ಅಂದರೆ ದೂರನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಇನ್ನೂ FIR ದಾಖಲಾಗಿಲ್ಲ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಕಾಸ್ ಅವರ ತಾಯಿ ಇದ್ದಾರೆ, ಜ್ಯೋತಿ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ವಿಚಾರ ಯಾವಾಗ ಗೊತ್ತಾಯ್ತು ನಿಮಗೆ? ಅವ್ನ ಮನೆಗೆ ಬಂದಾಗ 7:15, ಅಲ್ಲಿ ಆಗಿರೋದು 6:15ಗೆ. ಮನೆಗೆ ಬಂದ ತಕ್ಷಣ ಹೇಳ್ದ ಅವನು ಈ ಥರ ಆಯಿತು ಅಂತ. ನನಗೆ ಭಯ ಆಯಿತು, ಏನಾಗುತ್ತೋ ಏನೋ, ಏಕೆಂದರೆ ಮಕ್ಕಳು ಹೊರಗಡೆ ಏನೋ ಮಾಡ್ಕೊಂಬರ್ತಾರೆ. ಬಟ್ ನಾವು ಕಂಪ್ಲೇಂಟ್ ಕೊಡೋಕ್ಕೆಲ್ಲ ಹೋಗಲಿಲ್ಲ, ಏಕೆಂದರೆ ಚಿಕ್ಕದಾಗಿ ಏನೋ ಆಗಿದೆ ಬೈ ಮಿಸ್ಟೇಕ್ ಅಂತೇಳಿ ನಾವು ಸುಮ್ಮನಾದ್ವಿ. ಆಮೇಲೆ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇವರು ಕನ್ನಡ ಪರ ಅದು ಇದು ಅಂತಂದೇಳಿ ಅವನು ಸಿಂಪದಿ ಗಿಟ್ಟಿಸ್ಕೊಳ್ಳೋಕೆ ಇದು ಮಾಡಿದ್ದಾನೆ ಅಂತೇಳಿ. ಫ್ರೆಂಡ್ ಬೈಕ್ ತೊಗೊಂಡೋಗಿರೋದ್ರಿಂದ ಆ ಬೈಕ್ ನಮ್ಮ ಪ್ಲೇಟ್ ಹಿಡ್ಕೊಂಡು ಫೋಟೋ ಎಲ್ಲ ತೆಗೆದಾಕಿ ಇವನಿಗೆ ಕೈಯೆಲ್ಲ ಕಚ್ಚಿದ್ದಾರೆ. ಒಬ್ಬ ಕಮಾಂಡರ್ ಆಗಿ, ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಅವರು ಕೈ ಕಚ್ಚೋದು ಅಥವಾ ಜಿಗಿಟೋದು ಅದೆಲ್ಲ ಯಾರು ಮಾಡ್ತಾರೆ? ನೀವು ನೋಡ್ತಾ ಇದ್ದೀರಾ, ಫುಟೇಜಲ್ಲಿ ನೋಡ್ತಿದ್ದೀರಾ ಎಷ್ಟು ಜೋರಾಗಿ ಬಂದಾಗ ಹೆಂಗಿದ್ರು ಮೇಡಮ್? ನೋಡಿದ ತಕ್ಷಣ ಗಾಬರಿ ಆಯ್ತಾ, ಭಯ ಆಯ್ತಾ? ಇದು ರೇನ್ ಕೊಟ್ಟು ನಾನು ಬೆಳಿಗ್ಗೆ ತೊಳೆದಾಕಿದ್ದೀನಿ, ಅದನ್ನು ಫುಲ್ ಬ್ಲಡ್ ಆಗಿದೆ. ಅದು ಇವನ ಕೈಯಿಂದನೂ ಆಗಿದೆ, ಅವ್ರ ಕಡೆಯಿಂದನೂ ಆಗಿದೆ. ಬಟ್ ಅವ್ರು ತುಂಬಾ ಹಲ್ಲೆ ಮಾಡಿದ್ದಾರೆ ಇವನಿಗೆ. ಹಲ್ಲೆ ಮಾಡಿ ಇದು ಹಿಂಗೆ ಹಾಕಿ ಹಿಂಗೆ ಕಿತ್ತು ಬಿಟ್ಟಿದ್ದಾನೆ ಇದೆಲ್ಲ ಒಳಗಡೆಗೆಲ್ಲ. ಆಮೇಲೆ ಬೆರಳು ಕಾಲಿಗೆಲ್ಲ ಗಾಯ ಆಗಿದೆ, ತುಂಬಾ ಹಿಡ್ಕೊಂಡು ಹೊಡೆದಿದ್ದಾರೆ. ಆದ್ರೂ ಇದು ಕರ್ನಾಟಕದವರು ಕನ್ನಡದವ್ರು ಹಲ್ಲೆ ಮಾಡಿದ್ದಾರೆ ಅಂತಂದು ಹೇಳ್ಬಿಟ್ಟು ಅವ್ನು ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೆ ನನ್ನ ಮಗನ್ನ ಇವಾಗ ಇದು ಮಾಡ್ತಾ ಇದ್ದಲ್ಲ. ಬಂದಿದ ತಕ್ಷಣ ವಿಕಾಸ್ ಅವ್ರು ಹೇಳಿದ್ರು ಈ ಥರದೊಂದು ಗಲಾಟೆ ಆಯಿತು, ಹೊಡೆದ್ರು ಹೇಳಿದಾನೆ, ಅವರೇ ಹಿಡ್ಕೊಂಡು ಹೊಡೆದ್ರು ನನಗೆ ಅಂತಂದು ಹೇಳ್ಬಿಟ್ಟು. ಲೇಡಿ ಏನೋ ಅಂದಿದ್ದಾಳೆ, ಸಿಗ್ನಲ್ ಇದು ಗಾಡಿ ಟಚ್ ಆಗಿದೆ ಅಂದಿದ್ದಕ್ಕೆ. ಅವಾಗ ಇವ್ನು ಕೇಳಿದಾನೆ, ಏನು ನೀವು ಅಂದ್ರಲ್ಲ, ನನಗೆ ಅದಕ್ಕೆ ಕೇಳಿಸ್ತಿಲ್ಲ, ಏನು ನಿಮ್ಮ ಮಿಸ್ಟೇಕ್ ಇದ್ಕೊಂಡು ನನಗೆ ಯಾಕೆ ಕೂಗಾಡ್ತಾ ಇದ್ದೀರಾ ಅಂತ. ಅಷ್ಟರಲ್ಲೇ ಇವನು ಇಳಿದು ಬಂದು ಹೊಡೆದಿರೋದು ಕಮಾಂಡರ್. ಅವ್ನು ಆ ಥರ ಮಾಡೋಕ್ಕೆ ಒಬ್ಬ ಅಫಿಷಿಯಲ್ ಆಗಿ ಬೇರೆ ರಾಜ್ಯನೇ ಆಗಿರಲಿ, ಎಲ್ಲೇ ಆಗಲಿ, ಅವನ ವಯಸ್ಸೇನು ಇವ್ರ ವಯಸ್ಸೇನು, ಆ ಪರ್ಸ್ನಾಲಿಟಿಗೂ ಇವನು ಹಿಡ್ಕೊಂಡು ಹೊಡೆಯೋಕ್ಕಾಗುತ್ತೆ ಸರ್? ಇವನು ಇಷ್ಟು ಚಿಕ್ಕೋನಿದ್ದಾನೆ, ಆ ಮನುಷ್ಯ ಅಷ್ಟು ಒಬ್ಬ ಬಾಡಿ ಬಿಲ್ಡರ್ ಥರ ಇದ್ದಾನೆ, ಅವನು ಅಲ್ಲೇ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ನು ಫುಟೇಜ್ ತೋರಿಸ್ತಾ ಇದ್ದಾನೆ. ಏನು ಕೆಲಸ ಮಾಡ್ತಿದ್ರು ಮೇಡಮ್ ವಿಕಾಸ್ ಅವರು? ವಿಕಾಸು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಇದು ಬೆಸ್ಟಾಲ್ ಅಂತ ಹೇಳ್ಬಿಟ್ಟು ಬನಶಂಕರಿಯಲ್ಲಿ ಜಾಬ್ ಮಾಡ್ತಾ ಇದ್ದಾನೆ. ಕಾಲ್ ಸೆಂಟ್ರ್ ಜಾಬ್, ನೈಟ್ ಜಾಬ್ ಮಾಡ್ತಾನೆ, ನೈಟ್ ವರ್ಕ್ ಮಾಡ್ತಾನೆ. ಅಂದರೆ ನೈಟ್ ಮುಗಿಸ್ಕೊಂಡು ಬರುವಾಗ ಈ ಥರದ್ದಾಗಿಲ್ಲ? ಇಲ್ಲ, ಇದು ವೀಕೆಂಡು ಮಾಲೂರಲ್ಲಿ ಕರ್ಗ ಇರೋದ್ರಿಂದ ಫ್ರೆಂಡ್ ಊರಿಗೆ ಹಬ್ಬಕ್ಕಂತ ಹೋಗಿದ್ದ. ನೈಟ್ ಜರ್ನಿ ಮಾಡೋದು ಬೇಡ, ಡ್ರೈವಿಂಗ್ ಮಾಡೋದು ಬೇಡ ಅಂತ ಅರ್ಲಿ ಮಾರ್ನಿಂಗ್ ಬಂದು ಈವ್ನಿಂಗ್ ಮತ್ತೆ ಅವ್ನು ಡ್ಯೂಟಿಗೆ ಹೋಗಬೇಕು. ರೆಸ್ಟ್ ಮಾಡಿ ನೈಟ್ ಹೋಗೋಕ್ಕೋಸ್ಕರ ಅವ್ನು ಅರ್ಲಿ ಮಾರ್ನಿಂಗ್ ಅಲ್ಲಿ 5 ಗಂಟೆಗೆ ಬಿಟ್ಟಿದ್ದಾನೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರದ್ದೊಂದು ಆಗೋವರೆಗೂ, ಅಂದರೆ ಈ ಥರ ವಿಡಿಯೋ ವೈರಲ್ ಆಗೋರು ನಿಮ್ಗೆ ಗೊತ್ತಾಗಿಲ್ಲ? ಇಲ್ಲ, ಅವ್ನ ಮಗ ಬಂದು ಹೇಳ್ದಾಗ ಗೊತ್ತಾಗಿದೆ. ಬಟ್ ಸೋಷಿಯಲ್ ಮೀಡಿಯಾಕ್ಕೆಲ್ಲ ಅವ್ರು ಹಾಕ್ತಾರೆ ಅಂತ ನನಗದು ಗೊತ್ತಿಲ್ಲ. ನೀವು ಸಣ್ಣ ಗಲಾಟೆ ಏನು ಕಂಪ್ಲೇಂಟ್ ಕೊಡೋದೇನು ಬೇಡ ಅಂತ ನೀವು ಸುಮ್ಮನಾಗಿ? ಇದು ಚಿಕ್ಕದಾಗ ಆಗಿದೆ, ಇಷ್ಟು ದೊಡ್ಡದಾಗ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇದು ಅವರು ಅದನ್ನು ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ. ಏನು ಅನಿಸುತ್ತೆ ಮೇಡಮ್ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮಗನ ವಿರುದ್ಧವಾಗಿ ಈ ಥರದ್ದು ಕನ್ನಡ ಮಾತಾಡುವಂಥ ನಮ್ಮ ಮೇಲೆ ಇದು ಮಾಡ್ದ, ನಮ್ಮನ್ನು ಹೊಡೆದ, ಹೆಂಡತಿಗೆ ಕೆಟ್ಟದಾಗಿ ಬೈದ ಅಂತೆಲ್ಲ ಮಾತಾಡಿದ್ರು ಅವರು? ಇಲ್ಲ, ನನ್ನ ಮಗ ಆ ಥರ ಏನೂ ಮಾಡಿಲ್ಲ. ಅಲ್ಲಿ ಬೇರೆಯವರೆಲ್ಲ ಇವಾಗ ನಿಮಗೆ ಸಂಜೆ ನಾನೇ ನೋಡಿದ್ದೀನಿ ಪಬ್ಲಿಕ್ ಟಿವಿನಲ್ಲಿ, ಬೇರೆಯವರೆಲ್ಲ ನಿಮಗೆ ಇದು ಕೊಟ್ಟಿದ್ದಾರೆ, ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇವನು ತುಂಬಾ ಅರೆಸ್ಟ್ ಮಾಡಿದ್ದಾರೆ ನನ್ನ ಮಗನ ಮೇಲೆ. ಇವನು ಯಾವುದು ಆ ಹೆಣ್ಮಗಳನ್ನ ಮಾತಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಗಂಡನ್ನೇ ಹೋಗಿ ಕೇಳಿದ್ದಾನೆ. ನಿಮ್ಮ ಮಿಸ್ಸಸ್ ಏನೋ ಅಂದರು ನೋಡಿ ಸರ್, ಏನು ಹೇಳಿ, ಅದು ಅವ್ರು ಏನಂತ ಬೈದರು ಅದನ್ನ ಹೇಳಿ ಸರ್ ಅಂತ ಕೇಳಿದ್ದಕ್ಕೇನೆ ಹಿಡ್ಕೊಂಡು ಹೊಡೆದಿದ್ದಾನೆ ಅವನು. ಹಿಂದಿ ಬರುತ್ತೆ ಮೇಡಮ್? ಹಿಂದಿ ಬರುತ್ತೆ ವಿಕಾಸ್ ಅವ್ರಿಗೆ? ಬರುತ್ತೆ, ಅವನಿಗೂ ಹಿಂದಿ ಬರುತ್ತೆ, ನನಗೂ ಬರುತ್ತೆ ಚೆನ್ನಾಗಿ. ಆಮೇಲೆ ಅವನಿಗೆ ಇದು ಏನದು ರೈಟಿಂಗಲ್ಲಿ ಕಷ್ಟ ಕನ್ನಡ, ಬಟ್ ಇಂಗ್ಲೀಷ್ ಚೆನ್ನಾಗೇ ಇದೆ, ಅವನು ಫ್ಲೂಯೆಂಟ್ ಇದ್ದಾನೆ. ಅವನು ಇಂಗ್ಲೀಷಲ್ಲೂ ಕೇಳಿದ್ದಾನೆ ಹೋಗಿ, ಹಿಂದಿಯಲ್ಲೂ ಕೇಳಿಲ್ಲ, ಇಂಗ್ಲೀಷಲ್ಲೇ ಕೇಳಿದ್ದಾನೆ. ನಿಮ್ಮ ಮಿಸ್ಸಸ್ ಏನೋ ಹೇಳಿದ್ರು, ಹೇಳಿ ಸರ್ ಹೇಳಿ, ಅವ್ರು ಏನಂದ್ರು ನನಗೆ ಅದು ಕೇಳಿಸಿಲ್ಲ, ಹೇಳ್ರಿ ಅಂತ ಕೇಳಿದಕ್ಕೆ ಹಿಡ್ಕೊಂಡು ಹೊಡೆದಿದ್ದಾನೆ. ಏನಂತ ಏನಾದರೂ ಬೈಕೊಂಡು ಏನಾದರೂ ಹೊಡೆದ? ಅವಳು ಏನೋ ಅಂದಿದ್ದಾಳೆ ಹಿಂದಿನಲ್ಲಿ, ಅದು ಇವನಿಗೆ ಸರಿಯಾಗಿ ಕೇಳಿಸಿಲ್ಲ, ಯಾಕೆಂದರೆ ಡ್ರೈವಿಂಗಲ್ಲಿ ಇರೋದ್ರಿಂದ. ಬಟ್ ಅವ್ರದ್ದೇ ಮಿಸ್ಟೇಕ್ ಇದೆ ಮೇಡಮ್, ಆದರೂ ಏನೋ ಅಂದರು, ಅದು ನನಗೆ ಕೇಳಿಸ್ಲಿಲ್ಲ ಸರ್ ಅಂತ ಕೇಳಿದ್ದಕ್ಕೇ ನಿಮ್ಮ ಮಿಸ್ಟೇಕ್ ಇಟ್ಕೊಂಡು ನಮ್ಮನ್ನ ಯಾಕೆ ಕೂಗಾಡ್ತಾ ಇದ್ದಾರೆ ನಿಮ್ಮ ಮಿಸ್ಸಸ್ ಅಂತ ಹೇಳಿದ್ದಕ್ಕೇ ಗಲಾಟೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಮತ್ತಿಲ್ಲಿ ನನ್ನ ಮಗ ಫಸ್ಟ್ ಕೈ ಮಾಡೇ ಇಲ್ಲ, ಅವರೇ ಫಸ್ಟ್ ಗಾಡಿ ತಳ್ಳಿ ಅವನನ್ನು ತಳ್ಳಿಬಿಟ್ಟು ಕಾಲಲ್ಲೆಲ್ಲ ಹೊಡೆಯೋದು, ಕೈಯಲ್ಲೆಲ್ಲ ನೋಡ್ತಾ ಇದ್ದೀರಾ ಪಂಚ್ ಮಾಡಿರೋದು ಅದೆಲ್ಲದನ್ನು. ಆಮೇಲೆ ಇವಾಗ ಒಬ್ಬ ಮನುಷ್ಯ ಹೊಡೆಯುವಾಗ ಸುಮ್ಮನೆ ಇದ್ದರೆ ಅದಕ್ಕೆ ಏನಂತಾರೆ, ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕಲ್ವ. ಪ್ರೊಟೆಕ್ಟ್ ಮಾಡ್ಕೊಳ್ಳುವಾಗ ಕೀ ಚೈನ್ ಅವನಿಗೆ ತಗಲಿದೆ, ಆ ತಗಲಿರೋದೇ ಅವನಿಗೆ ಗಾಯ ಆಗಿದೆ, ಅವನು ಅದನ್ನು ದೊಡ್ಡ ಇದು ಮಾಡ್ತಾ ಇದ್ದಾನೆ ಅವನು.
ಅಂದರೆ ಇವರು ಬೇಕು ಅಂತಾನೆ ಹೊಡೆದು ರಕ್ತ ಬಂದಿದ್ದಲ್ಲ ಇದು. ಬಂದಿಲ್ಲ. ಕೀ ಚೈನು ನೀವು ಅದನ್ನ ಫುಟೇಜ್ ಪದೇ ಪದೇ ನೋಡಿ, ಕೀ ಚೈನು ಅವ್ನು ಮನೆಗೆ ಬಂದು ಹೇಳ್ದ, ನನ್ನ ಕೀ ಚೈನ್ ಅವ್ರ ಹಣೆಗೆ ತಗುಲಿ ರಕ್ತ ಬಂದಿದೆ ಮಮ್ಮಿ ಅಂತ. ಅದು ನಮಗೆ ಬೆಳಿಗ್ಗೆ ನನಗೆ ಗೊತ್ತಿಲ್ಲ, ಅವ್ನು ಹೇಳಿದ್ರು ಹುಡುಗರು ಕೋಪದಲ್ಲಿ ಏನೋ ಮಾಡಿದ್ದಾನೆ, ನೀನೇ ಏನೋ ಮಿಸ್ಟೇಕ್ ಮಾಡಿದೆ ಅಂತ ನಾನು ಬೈದು ಅವನಿಗೆ ಮಲಗಿಸಿದ್ದೀನಿ, ಅವ್ನು ರೆಸ್ಟ್ ಮಾಡು ಅಂತಂದೇಳಿ. ಬಟ್ ಫುಟೇಜ್ ನೋಡಿದ್ಮೇಲೆ ನನ್ನ ಮಗನ ಹಿಡ್ಕೊಂಡು ಹೊಡೆದಿರೋದು ನೋಡಿದ್ರೆ ಇವಾಗ ನನಗೆ ಹೊಟ್ಟೆ ಉರಿತಾ ಇದೆ. ಈಗ ನಾನು ಅವ್ನ ಕಮಾಂಡರ್ ಸಿಕ್ಕರೆ ನಾನೇ ಅವನಿಗೆ ಹೊಡೆದ್ಬಿಡ್ತೀನಿ, ಅಷ್ಟು ಕೋಪ ಬರ್ತಾ ಇದೆ ನನಗೆ. ಒಬ್ಬರು ವಿಂಗ್ ಕಮಾಂಡರು ಈ ಥರ ಒಬ್ಬ ಹುಡುಗನ ಹೊಡೆದು ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೊಡೆದಿದ್ದಾರೆ ಅಂತ ಸಿಂಪತಿ ಕ್ರಿಯೇಟ್ ಮಾಡೋದು, ಮತ್ತು ಕನ್ನಡ ಮಾತಾಡುವಂಥ ನಮಗೆ ಧಮಕಿ ಹಾಕ್ತಾ ಅನ್ನೋದು. ಅವನು ಆ ಮಾತು ಹೇಳಿದ್ದಾನೆ, ಕರ್ನಾಟಕ ಅಬ್ದಿಕಾತು ಕನ್ನಡ ದಿಕ್ಕಾವ್ ಅಂತಲೂ ಅಂದಿದ್ದಾನೆ. ಆ ಮಾತಿಗೂ ಇವನು ರಿಯಾಕ್ಟ್ ಮಾಡಿದ್ದಾನೆ, ಕನ್ನಡ ಅಂತೇಳಿ ಇದು ಮಾಡ್ತೀಯ ನೀನು ಅಂತಂದು ಹೇಳ್ಬಿಟ್ಟು. ಅಲ್ಲಿ ಮಾತಾಡೋಕ್ಕೆ ಅವಕಾಶ ಇಲ್ಲ, ಚೆನ್ನಾಗಿ ಹಿಡ್ಕೊಂಡು ಹೊಡೆದಿದ್ದಾನೆ, ಅಷ್ಟು ಬಿಟ್ಟರೆ ಇನ್ನೇನು ಮಾಡಿಲ್ಲ ಅವನು. ಮೇಡಮ್, ಇನ್ನೂ ಕೂಡ FIR ದಾಖಲಾಗಿಲ್ಲ. ನಿಮ್ಗೇನಾದರೂ ಅನ್ನಿಸ್ತಿದ್ಯಾ ಲೇಟ್ ಆಗ್ತಿದೆ ಪೊಲೀಸರು FIR ಹಾಕೋದು ಅಂತ? ಯಾರ ಮೇಲೆ? ವಿಂಗ್ ಕಮಾಂಡರ್ ಮೇಲೆ ನೀವು ದೂರು ಕೊಟ್ಟ ಮೇಲೆ. ನಾವು ದೂರು ಕೊಟ್ಟಿರೋದು ಈಗ ಸಂಜೆ ಕೊಟ್ಟಿರೋದು. ಇವ್ರು ಲಾಯರ್ ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅದು ಏನಾಗುತ್ತೋ ಅದು ಗೊತ್ತಿಲ್ಲ ಸರ್, ಬೆಳಿಗ್ಗೆ ಹೋದರೆ ಗೊತ್ತಾಗುತ್ತೆ ಏನಾಗುತ್ತೆ. ಪರಿಸ್ಥಿತಿ ಹೆಂಗಿದೆ ಮೇಡಮ್? ಈಗ ಹೋಗಿದ್ರೆ ಆಸ್ಪತ್ರೆಗೆ ಏನಾದರೂ ಹೋಗಿದ್ರೆ ವಿಕಾಸನ್ ಕರ್ಕೊಂಡು? ಇಲ್ಲ, ನಮ್ಗೆ ಹಾಸ್ಪಿಟ್ಲಿಗೆ ಹೋಗಿ, ಯಾಕಂದರೆ ಇವನು ಬೆಳಿಗ್ಗೆ ಬಂದಾಗ ತುಂಬ ಟಯರ್ಡ್ ಆಗಿದ್ದ ಇವನು. ಆಮೇಲೆ ಅವ್ನ ಫ್ರೆಂಡ್ ಬೈಕ್ ಯಾರು ಕೊಟ್ಟಿದ್ರಲ್ವ, ನಮ್ದಲ್ಲ ಅದು ಬೈಕು, ಅವ್ನ ಫ್ರೆಂಡಿಂದ ಅದು. ಅವನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ, ಏಕೆಂದರೆ ನಾನು ಇಲ್ಲೆಲ್ಲೇ ಬೆಳಿಗ್ಗೆ ಇಲ್ಲಿರೋ ಕ್ಲಿನಿಕೆಲ್ಲ 11:30 ಹಂಗೆ ತೆಗೀತಾರೆ. ಹಾಗಾಗಿ ಅವ್ನ ಫ್ರೆಂಡ್ ಬಂದು ಕರ್ಕೊಂಡು ಹೋಗ್ತೀನಿ, ಅವ್ನು ಡ್ಯೂಟಿ ಮುಗಿಸ್ಕೊಂಬಂದು ಕರ್ಕೊಂಡು ಹೋಗ್ತೀನಿ ಅಂದಿದ್ದರಿಂದ ಇವನು ಅವನಿಗೆ ವೆಯ್ಟ್ ಮಾಡ್ತಾ ಇದ್ದ. ಅವ್ನ ಫ್ರೆಂಡ್ 1 ಗಂಟೆಗೆ ಬಂದಿದ್ದಾನೆ, 1:15 ನಮಗೆ ಇದು ಪೊಲೀಸ್ ಸ್ಟೇಷನಿಂದ ಅವ್ರ ಮನೆಗೆ ಬೈಕ್ ಹುಡ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಯಿತು ನಮಗೆ. ಆಮೇಲೆ ನೇರ ನೀವೇ ಹೋದ್ರೆ ಅಥವಾ ಅವರೇ ಬಂದು ಕರ್ಕೊಂಡು ಹೋದ್ರ? ಪೊಲೀಸರೇ ಬಂದು ಮನೆಗೆ ಬಂದು ಕರ್ಕೊಂಡು ಹೋಗಿದ್ದಾರೆ. ಕಮಾಂಡರ್ ಇನ್ಫ್ಲೂಯೆನ್ಸ್ ಮಾಡಿ ಅವನು ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಕರೆಸಿರೋದು ಮನೆಗೆ. ಏನು ಹೇಳಿದ್ರು ಮೇಡಮ್ ಪೊಲೀಸರು ಮನೆಗೆ ಬಂದಾಗ? ಹೇಳಿದ್ರು, ಇಲ್ಲ ಇಬ್ಬರದು ತಪ್ಪಿದೆ, ಬಟ್ ಇವನು ಏನೋ ಮಾಡಿದ್ದಾನೆ, ಇವನಿಗೆ ತೊಂದರೆ ಮಾಡಿದ್ದು ಅವ್ರು ಹೇಳಿಲ್ಲ, ಕಂಪ್ಲೇಂಟ್ ಕೊಟ್ಟಿರೋರು. ಬಟ್ ಇವನು ಹೊಡೆದಿದ್ದಾರೆ ಅಂತಲೇ ಅವ್ರು ಹೇಳಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಮನೆಗೆ ಕರೆಸಿದ್ದಾರೆ. ಅವ್ರು ಬಂದು ಕರ್ಕೊಂಡು ಹೋಗುವಾಗ ಇಲ್ಲ, 1-2 ಮಾತಾಡಿ ನಾವು ಅಲ್ಲಿ ಸುಮ್ಮನೆ ರೈಟಿಂಗಲ್ಲಿ ತೊಗೊಂಡು ಕಳಿಸ್ತೀವಿ ಅಂತೇಳಿ ಕರ್ಕೊಂಡು ಹೋಗಿ ಇವಾಗ ಒಳಗಡೆ ಕೂರಿಸ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಚಾನಲ್ಗಳಲ್ಲಿ ಅಂದರೆ ಸುದ್ದಿ ಪ್ರಸಾರ ನೋಡಿದಾಗ ಗಾಬರಿ ಆಯಿತಾ ನಿಮಗೆ? ಏನು ಈ ಥರ ಆಗ್ತಿದೆಯಲ್ಲ ಅಂತ ಮಗನ ಫೋಟೋ ಎಲ್ಲ ತೋರಿಸಿ? ಇಲ್ಲ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋವರೆಗೂ ನಾವು ಯಾವ ಮೀಡಿಯಾದು ಪ್ರೋಗ್ರಾಮು ನೋಡಿಲ್ಲ, ಏನಿಲ್ಲ. ಯಾಕೆಂದರೆ ಬೆಳಿಗ್ಗೆ ಇವನು ಒದೆ ತಿಂದು ಬಂದಾಗಿಂದ ನಾವು TV ಆನ್ ಮಾಡಿಲ್ಲ. ಹಂಗಾಗಿ ಹೊರಗಡೆ ಹಿಂಗೆ ಹರಿದಾಡಿದೆ ಅನ್ನೋದು ಗೊತ್ತಿಲ್ಲ ನನಗೆ. ನಮಗೆ ಇದು ಸ್ಟೇಷನಲ್ಲಿ ಹೋದಾಗೇ ಗೊತ್ತಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಓಡಾಡಿದೆ ಅಂತಂದು ಹೇಳ್ಬಿಟ್ಟು. ಆವಾಗ ಫಸ್ಟಿಗೆ ಭಯ ಆಗಿದ್ದು ಏನಂದರೆ, ನನ್ನ ಮಗನೇನೋ ಮಿಸ್ಟೇಕ್ ಮಾಡಿರ್ಬೋದು ಅಂತ. ಬಟ್ ರಿಯಲ್ ಫುಟೇಜ್ ಸಿಕ್ಕಿದ ಮೇಲೆ ಗೊತ್ತಾಯಿತು ಇವಂದೇನು ತಪ್ಪಿಲ್ಲ ಅಂತಂದು ಹೇಳ್ಬಿಟ್ಟು. ಇವಾಗ ಕನ್ನಡ ಪರದವರಾಗಲಿ ಯಾರಾದರೂ ಬರೋಕ್ಕೆ ಒಂದು ಇದಾಗಿದ್ದು ಎಲ್ಲಿ ಅಂದರೆ, ನಮ್ಮ ಮಗಂದು ಏನು ತಪ್ಪಿಲ್ಲ ಅನ್ನೋದಕ್ಕೆ ಇವಾಗ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋದು ನಮಗೆ. ಏನು ಹೇಳ್ತೀರಿ ಮೇಡಮ್? ಈಗ ಯಾವ ಥರದ ಶಿಕ್ಷೆ ಅವ್ರಿಗಾಗಬೇಕು ಮತ್ತು ಏನು ಕೇಳ್ತೀರಿ ನೀವು? ಕನ್ನಡಿಗ ಅಂತ ಮತ್ತು ಕನ್ನಡಿಗ ಅನ್ನೋದು ಬೇಡ, ಇಲ್ಲಿ ಒಬ್ಬ ಮಾನವೀಯತೆ, ಅವ್ರ ಮಿಸ್ಟೇಕ್ ಅದು. ಒಬ್ಬ ಅಫಿಷಿಯಲ್ ಆಗಿ, ಗೌರ್ಮೆಂಟ್ ಅಫಿಷಿಯಲ್ ಆಗಿ ಅವರು ಇಷ್ಟು ಚಿಕ್ಕ ಮಕ್ಕಳು ಮಿಸ್ಟೇಕ್ ಮಾಡಿದ್ರು ಹೋಗೋ ಅಂತೇಳ್ಬಿಟ್ಟು ನೀನು ಈ ಥರ ಮಾಡಬಾರ್ದು ಅಂತ ಒಬ್ಬ ಜವಾಬ್ದಾರಿ ಪರ್ಸನ್ ಆಗಿ ಹುಡುಗರಿಗೆ ಬೈದು ಬುದ್ಧಿ ಹೇಳಿ ಕಳಿಸ್ತಾರೋ ಅಥವಾ ಈ ಥರ ಶಿಕ್ಷೆ ಕೊಡ್ತಾರೆ ಯಾರಾದ್ರೂ? ಮನುಷ್ಯತ್ವನೇ ಇಲ್ವಾ ಅವ್ರುಗಳಿಗೆ? ಯಾರ ಮಕ್ಕಳಾದರೂ ಮಕ್ಕಳೇ ಅಲ್ವಾ? ಅವ್ರ ಮಕ್ಕಳಿಗೆ ಯಾರಾದರೂ ಹೊಡೆದ್ರೆ ಆ ಥರ ಸಹಿಸ್ಕೊಳ್ತಾರ? ಹೊಟ್ಟೆಗೆ ಹೊಡೆದಿದ್ದಾನೆ, ಕಾಲಲ್ಲೆಲ್ಲ ಈ ರಿಬ್ ಎದೆ ಹತ್ರ ಎಲ್ಲ ತುಂಬ ನೋವು ಅಂತ ಹೇಳ್ತಾ ಇದ್ದಾನೆ ಅವನು. ಆ ಥರ ಮಾಡೋ ಅವಶ್ಯಕತೆ ಏನಿತ್ತು? ಈಗ ಅವನ ಮೇಲೂ ಕಂಪ್ಲೇಂಟ್ ಆಗಬೇಕು, ಅವನಿಗೂ ಶಿಕ್ಷೆ ಆಗಲೇಬೇಕು. ಇಲ್ಲ ಬಂದು ನಮಗೆ ತಪ್ಪಾಯಿತು, ನನ್ನ ತಪ್ಪಾಯಿತು ಅಂತೇಳಿ ಅವ್ನು ಒಪ್ಕೋಬೇಕು. ಅವನು ಮೀಡಿಯಾದ ಮುಂದೆ ಬಂದು ಒಪ್ಕೋಬೇಕು. ಯಾಕಂದರೆ ಅವ್ನು ಮೀಡಿಯಾದಲ್ಲಿ ಇದು ಮಾಡಿದಾನೆ, ಅವ್ನು ನಮ್ಮನ್ನೆಲ್ಲ ಇದು ಮಾಡಿದಾನೆ, ಅವ್ನು ನಮ್ಮ ತಪ್ಪಾಗಿ ನನ್ನ ಮಗನ ಬಗ್ಗೆ ತುಂಬ ಕೆಟ್ಟದಾಗಿ ತೋರಿಸಿದ್ದಾನೆ. ಅದು ನನ್ನದೇ ತಪ್ಪು ಅಂತೇಳಿ ಅವ್ನು ಒಪ್ಕೋಬೇಕು. ಅವನು ಅದಾಗಲೇಬೇಕು ಸರ್. ಅದು ಇದು ಜ್ಯೋತಿಯವರ ಮಾತುಗಳು. ಅಂದರೆ ವಿಕಾಸ್ ಅವ್ರಿಗೆ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದ ಅಂದರೆ ಮನುಷ್ಯತ್ವವನ್ನೇ ಮರ್ತಿದ್ದಾನೆ. ಅಂದರೆ ಕನ್ನಡಿಗ ಅಥವಾ ವಿಂಗ್ ಕಮಾಂಡರು ಅಥವಾ ಈತ ಬೇರೆ ಏನೋ ಕೆಲಸ ಮಾಡ್ತಿದ್ದ ಅಥವಾ ಸಣ್ಣಕ್ಕಿದ್ದ, ಇವೆಲ್ಲ ಬೇಡ. ಆತ ಮಾನವೀಯತೆಯನ್ನು ಮರೆತು ಹಲ್ಲೆಯನ್ನು ಮಾಡಿದ್ದಾನೆ. ಅದರಿಂದಾಗಿ ಆತನಿಗೆ ಶಿಕ್ಷೆ ಆಗಬೇಕು, ಜೊತೆಗೆ ಆತ ಕ್ಷಮೆ ಕೇಳಬೇಕು. ಯಾಕಂದರೆ ಆತ ಒಂದು ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಸಿಂಪತಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಹರಿದಾಡಕ್ಕೆ ಬಿಟ್ಟು ಯಾವ ಮಟ್ಟಕ್ಕೆ ವಿಕಾಸ ವಿರುದ್ಧವಾಗಿ ಒಂದು ರೀತಿ ಜನ ಬೇಸರ ಅಂದರೆ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಉಳಿಯೋಕ್ಕೆ ಸಾಧ್ಯ ಇಲ್ವಾ ಬೇರೆ ಭಾಷಿಕರು ಅನ್ನೋ ಥರದ ಇದನ್ನು ಆತ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಅದರಿಂದಾಗಿ ಆತನಿಗೆ ಶಿಕ್ಷೆ ಆಗಬೇಕು, ಆತ ಕ್ಷಮೆ ಕೇಳಬೇಕು ಅನ್ನುವಂಥ ಒತ್ತಾಯವನ್ನು ಜ್ಯೋತಿಯವರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆಗೆ ಮಾದೇಶ್ ಆನಿಕಲ್, ಪಬ್ಲಿಕ್ TV ಬೆಂಗಳೂರು.